ಪಾಠ ಮಾಡೋ ಹಾಗಿಲ್ಲ, ಅಧಿಕಾರಿಗಳು ಬಿಡೋ ಹಾಗಿಲ್ಲ. ಬಿಎಲ್ಒ ಶಿಕ್ಷಕರ ಅಳಲಿಗೆ ಧ್ವನಿಯಾದ ಸಿಕಲ್ ಆನಂದಗೌಡ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಬಿಎಲ್ಒ ಕೆಲಸಗಳು ಚುರುಕಾಗಿ ನಡೆಯುತ್ತಿವೆ. ಆದರೆ ಒಬ್ಬನೇ ಶಿಕ್ಷಕನಿರುವ ಶಾಲೆಯಿಂದ ಆ ಶಿಕ್ಷಕರನ್ನ ಬಿಎಲ್ಒ ಕೆಲಸಕ್ಕೆ ನಿಯೋಜಿಸಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಗೊಳ್ಳುತ್ತಿದ್ದು, ಶಿಕ್ಷಕರು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಶಿಡ್ಲಘಟ್ಟದ ಬಿಜೆಪಿ ಬಿಎಲ್ಎ 1 ಸಿಕಲ್ ಆನಂದಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದುತ್ವ ಉಳಿಸಬೇಕು ಅಂತ ಹೇಳಿದ್ರೆ ಶ್ರೀಮಾನ್ ನರೇಂದ್ರ ಮೋದಿ ಅವರಂತಹ ಒಂದು ನಿಷ್ಠ ಒಬ್ಬ ಕಾರ್ಯಕರ್ತನ ರೀತಿಯಂತ ಕೆಲಸ ಮಾಡ್ತಕ್ಕಂಥ 24 ಗಂಟೆನೂ ಜನರಿಗೋಸ್ಕರ ದುಡಿತಕ್ಕಂಥ ಅಂಥ ನಾಯಕತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಈ SIRನ ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಕಟ್ಟಿಗೆನಲ್ಲಿ ಗ್ರಾಮದ ಎಲ್ಲ ಮುಖಂಡರಲ್ಲೂ ಕಾರ್ಯಕರ್ತರಲ್ಲೂ ವಿಶೇಷವಾಗಿ ನಮ್ಮ ಬೂತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ, ಅಧ್ಯಕ್ಷರಿಗೆ, BLA2ಗಳಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾರೆ. ಇಂದು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ, ಕೋಡೆಗಡ್ಲು, ಮರಬಳ್ಳಿ, ನಡಂಪಲ್ಲಿ, ಗೌಡನಹಳ್ಳಿ, ಕಟಕೇನಹಳ್ಳಿ, ನಂದಹೊಸಹಳ್ಳಿ, ನಂದವನ, ಅಪ್ಪಸಾನಹಳ್ಳಿ, ಮಿಟ್ಟಹಳ್ಳಿ ಈ ಭಾಗಗಳಲ್ಲಿ BLA2ಗಳಿಗೆ SIR ಅರಿವು ಮತ್ತು ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು, ತಾಲೂಕಿನ ಚುನಾವಣಾ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕೈಗೊಂಡಿರುವಂತಹ ಕೆಲವು ನಿರ್ಧಾರಗಳು ತಮಗೆ ಅರ್ಥವಾಗುತ್ತಿಲ್ಲ ಎಂದಿದ್ದಾರೆ. ಒಂದೇ ಶಾಲೆಯಲ್ಲಿ ಕೇವಲ ಒಬ್ಬರೇ ಶಿಕ್ಷಕರಿದ್ದು ಅಂತವರನ್ನ ಕರೆತಂದು ಬಿಎಲ್ಒ ಕೆಲಸಕ್ಕೆ ನಿಯೋಜಿಸಲಾಗಿದೆ. ಇದರಿಂದ ಆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಯಾರೂ ಇಲ್ಲದೆ ಪೋಷಕರು ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತಗಟ್ಟೆಗಳನ್ನ ನಾವು ಸಂಪರ್ಕ ಮಾಡಿದಾಗ ಅಲ್ಲಿನ BLOಗಳನ್ನ ಯಾರು ಎಲೆಕ್ಷನ್ ಕಮಿಷನ್ ಇಂದ BLOಗಳ ನೇಮಕಗೊಂಡಿದ್ದಾರೆ ಅವರನ್ನು ಸಹ ಸಂಪರ್ಕ ಮಾಡಿದಾಗ ನಮಗೊಂದು ಲೋಪದೋಷಗಳು, ಅವರ ಹಳದನ್ನ ಹೇಳ್ಕೊಂಡ್ರು ನಮ್ಮ ಹತ್ರ. ಸರ್, ನಾವು ರಾತ್ರಿ ಹಗಲು ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ, ಒಂದು ದಿನಕ್ಕೆ ಇಷ್ಟು ಮತಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದನ್ನ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಮಾಡಬೇಕು ಅಂತ ಹೇಳಿದ್ರೆ ಅವರ ಟಾರ್ಗೆಟ್ ಜೊತೆಗೆ ಎರಡೂ ಕಡೆ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಾರೆ, ಆ ಶಿಕ್ಷಕರನ್ನ ಸಂಬಂಧಪಟ್ಟ ಹಾಗೆ ಇನ್ನೊಂದು BLO ಆಗಿ ಇನ್ನೊಂದು ಮತಗಟ್ಟೆಗೆ ಅವ್ರನ್ನ ನೇಮಕಗೊಳಿಸಿರ್ತಾರೆ. ಶಾಲೆ ಒಂದು ಊರಲ್ಲಿ ಇರ್ತದೆ, ಇವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಬೆಳಗ್ಗೆ 6 ಗಂಟೆಗೆ ಬಂದು ನೀವು ಯಾರು ಎಲೆಕ್ಷನ್ ಕಮಿಷನ್ ಕಡೆಯಿಂದ ERO ಆಗಿರ್ಬೋದು, ಇಲ್ಲ ದಂಡಾಧಿಕಾರಿಗಳಾಗಿರ್ಬೋದು, BEOಗಳಾಗಿರ್ಬೋದು, ಇವರಿಗೆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪಾಪ ಅವ್ರು ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದಾರೆ. ಆದ್ರೆ ಅಲ್ಲಿ ಮಕ್ಕಳ ಸ್ಥಿತಿ ಏನು, ಅವರ ಹಳದು ಎಷ್ಟೇ. ಸ್ವಾಮಿ, ನಾವು ಒಬ್ಬ ಶಿಕ್ಷಕ ಆಗಿರ್ತೀನಿ, ಮಕ್ಕಳು ಬೆಳಗ್ಗೆ 8:30-9 ಗಂಟೆಗೆ ಶಾಲೆಗೆ ಬಂದಿರ್ತಾರೆ, ನಾನಿಲ್ಲಿ ಬೆಳಗ್ಗೆ 6 ಗಂಟೆಗೆ ಬೇರೆ ಕಡೆ ನನ್ನ BLO ಆಗಿ ನೇಮಕಗೊಳಿಸಿರೋದ್ರಿಂದ ಮತಪಟ್ಟಿ ಪರಿಷ್ಕರಣೆಯಲ್ಲಿ ನಾನು ಬ್ಯುಸಿ ಇರ್ತೀನಿ, ಮಕ್ಕಳಿಗೆ ಯಾರು ಪಾಠ ಹೇಳೋರು? ಈಗ ಪೋಷಕರಿಗಾಗ್ಲೇ ಇದ್ರ ಬಗ್ಗೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ. ನೀವೆಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿಯಪ್ಪ, ಮಕ್ಕಳಿಗೆ ಯಾರು ಪಾಠ ಹೇಳೋರು ಅನ್ನೋ ಒಂದು ಹಳದನ್ನ ಪ್ರತಿ ಕಡೆ ಹೋದಾಗ ಕೆಲವೊಂದು BLOಗಳು ನಮ್ಮ ಹತ್ರ ಆ ದುಃಖವನ್ನ ಹೇಳ್ಕೊಂಡ್ರು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಯಾರು ದಂಡಾಧಿಕಾರಿಗಳು, BEOಗಳು, EROಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಸರ್, ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಆದ್ರೆ ಕೆಲವೊಂದು ಕಡೆ ಯಾರು ಒಬ್ಬ ಶಿಕ್ಷಕ ಇರ್ತಾನೆ, ಆ ಶಿಕ್ಷಕ ಬಂದು ನೀವು BLO ಆಗಿ ನೇಮಕಗೊಳಿಸಿ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಶಾಲೆಗೆ ಬೀಗವನ್ನು ಹಾಕಬೇಕಾಗ್ತದೆ. ಅದರ ಬದಲಾಗಿ ದಯಮಾಡಿ ಅಲ್ಲೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಇಲ್ಲಿ ಎಂಗೇಜ್ ಮಾಡಿದಾಗ ಇದಕ್ಕೆ ಸೂಕ್ತ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂತ ಕೆಲಸ ಆಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. BLO ಆಗಿ ನಿಯೋಜನೆಗೊಂಡಿರುವ ಶಿಕ್ಷಕರೊಬ್ಬರು ತಮ್ಮ ಅಳಲನ್ನ ಸಿಕಲ್ ಆನಂದಗೌಡ ಅವರ ಬಳಿ ತೋಡಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾನೊಬ್ಬನೇ ಶಿಕ್ಷಕ ಇರುವುದು, ನನ್ನನ್ನು ಬೇರೆ ಊರಿಗೆ BLO ಕೆಲಸಕ್ಕೆ ಹಾಕಿದ್ದಾರೆ. ನಾನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೆ ಇಲ್ಲೇ ಕೆಲಸ ಮಾಡಬೇಕಿದೆ. ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಇರುವುದರಿಂದ ಪೋಷಕರು ನಮ್ಮನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ.
ನಾವು ಮಕ್ಕಳನ್ನ ಶಾಲೆಗೆ ಕಳಿಸುವುದು ಕುರಿ ಕಾಯಿಸ್ಲಿಕ್ಕ ಎಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ಶಿಕ್ಷಕರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮೇಲಧಿಕಾರಿಗಳಿಂದ ತಮಗೆ ಟಾರ್ಗೆಟ್ ಬಂದಿದೆ ಎಂದು ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಶಿಕ್ಷಕರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಆದರೆ ಶಿಕ್ಷಕರನ್ನ ಬಿಎಲ್ಒ ಕೆಲಸಕ್ಕೆ ನಿಯೋಜಿಸುವಾಗ ಆ ಶಾಲೆಯ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಲಾಗಿದೆ ಎಂದು ಆನಂದಗೌಡ ಪ್ರಶ್ನಿಸಿದ್ದಾರೆ. ಸುಮಾರು 3 ತಿಂಗಳ ಕಾಲ ನಡೆಯುವ ಈ ಪ್ರಕ್ರಿಯೆಯಿಂದ ಮಕ್ಕಳ ಭವಿಷ್ಯ ಏನಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಪೋಷಕರ ಗಲಾಟೆ, ಇನ್ನೊಂದೆಡೆ ಅಧಿಕಾರಿಗಳ ಒತ್ತಡದಿಂದ ಶಿಕ್ಷಕರು ನೆಮ್ಮದಿಯಿಂದ ಮತ್ತು ನಿಶ್ಚಿತದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಗಂಭೀರ ಸಮಸ್ಯೆಯ ಕುರಿತು ತಾಲೂಕು ದಂಡಾಧಿಕಾರಿಗಳು ಇಒ ಮತ್ತು ಬಿಇಒ ಅವರಿಗೆ ತಕ್ಷಣವೇ ಮಾಹಿತಿ ತಲುಪಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ಪರ್ಯಾಯ ಶಿಕ್ಷಕರ ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡುವುದಾಗಿ ಸಿಕ್ಕಲ್ ಆನಂದಗೌಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸಾದ್ ರೆಡ್ಡಿ, ವೆಂಕಟರಮಣಪ್ಪ, ಮುರಳಿ, ಅನಿಲ್ ಕುಮಾರ್, ಕೆವಿ ಶ್ರೀನಾಥ್, ಕೆವಿ ಶಿವ, ಶಂಕರಪ್ಪ, ರಾಮಚಂದ್ರಪ್ಪ, ಕೆಕೆ, ರಮೇಶ್, ಬಾಬು, ರವಿ, ಶಿವಣ್ಣ ಸೇರಿದಂತೆ ಮತ್ತಿತರರು ಇದ್ದರು. SIR ಬಗ್ಗೆ ಗೌಡನಹಳ್ಳಿ ಬೂತ್ನಲ್ಲಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸಿಕಲ್ ಆನಂದಗೌಡರು ಬಂದಿದ್ದಾರೆ. ಇವತ್ತು ನಾವು SIR ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ನಮ್ಮ ಮತದಾರ ಬಂಧುಗಳಲ್ಲಿ ಅದರಲ್ಲಿ ಮೇಲೆ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ SIR ಬಗ್ಗೆ ಯಾವ ಥರ ಅಪ್ಲಿಕೇಶನ್ ಕೊಡಬೇಕು ಮತ್ತು ಯಾವ ಥರ ನಾವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ವಿವರವನ್ನು ಕೊಟ್ಟಿದ್ದಾರೆ ಆನಂದಗೌಡರು. ಸೊ ಹಾಗೆ ಅದೇ ರೀತಿಯಲ್ಲಿ ನಾವು ಎಲ್ಲ ಅಪ್ಲಿಕೇಶನ್ ಮನೆಗೆ ತಲುಪಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಓಟಲ್ಲಿ ಯಾವ ಥರ ಮಾಡಿಸ್ಕೋಬೇಕು ಮತ್ತು ಯಾರು ಅನರ್ಹರಿದ್ದಾರೆ ಅವ್ರನ್ನ ಯಾವ ಥರ ತೆಗೆಸಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಅವೇರ್ನೆಸ್ ಇದೆ. ಅದರ ಬಗ್ಗೆ ನಾವು ಸಮಗ್ರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ಪ್ರತಿ ಮನೆಗೆ ಬೂತ್ಗೆ ಮನೆಗೆ ವಿಸಿಟ್ ಮಾಡಿ ಪ್ರತಿಯೊಂದು ನಾವು ಅಪ್ಡೇಟ್ ಮಾಡ್ತೇವೆ ಅಂತೇಳಿ ಇದೇ ಸಂದರ್ಭದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು.